ಅವರಿಬ್ರು 40 ವರ್ಷ ಸಂಸಾರ ಮಾಡಿದಂಥ ದಂಪತಿಗಳು. ಆದರೆ ಗಂಡನಿಗೆ ಅನಾರೋಗ್ಯ ಹಿನ್ನೆಲೆ ಗಂಡನ ಆಸ್ತಿ ಭರಿಸಿಕೊಂಡ ಪತ್ನಿ ಗಂಡ ಹಾಗೂ ಅತ್ತೆಯನ್ನ ಮನೆಯಿಂದ ಹೊರತಳ್ಳಿ ಅನಾಥನಾಗಿ ಮಾಡಿ ಕ್ರೌರ್ಯವನ್ನ ಮೆರೆದಿದ್ದಾಳೆ. ಇಷ್ಟಕ್ಕೂ ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ಒಮ್ಮೆ ನೋಡ್ಕೊಂಡು ಬನ್ನಿ. ಪತ್ನಿಯ ಚಿತ್ರಹಿಂಸೆ ಜೊತೆಗೆ ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ವ್ಯಕ್ತಿ, ಮತ್ತೊಂದು ಕಡೆ ಹೆಂಡತಿ ಮಕ್ಕಳಿದ್ರೂ ಕೂಡ ಮಗನನ್ನ ನೋಡಿಕೊಳ್ತಾ ಇರುವಂತ 80 ವಯಸ್ಸಿನ ತಾಯಿ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಮನೆ ಮುಂದೆ ಹೆಂಡತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ವ್ಯಕ್ತಿಯ ಹೆಸರು ವಿಶ್ವನಾಥ್. ಕಳೆದ 45 ವರ್ಷಗಳಿಂದ ರಾಧಮ್ಮ ಎಂಬುವರನ್ನ ಮದುವೆ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ರು. ಇವರ ಸುಖ ಸಂಸಾರಕ್ಕೆ 10 ವರ್ಷಗಳ ಬಳಿಕ 2 ಮಕ್ಕಳು ಜನಿಸಿದ್ರು. ಆದ್ರೆ ಕಳೆದ 4 ವರ್ಷಗಳ ಹಿಂದೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಂತ ವಿಶ್ವನಾಥ್ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗಿ ಆಸ್ಪತ್ರೆ ಸೇರಿದ್ರು. ಇದೇ ಒಳ್ಳೆ ಸಮಯ ಅಂದುಕೊಂಡು ಕಾದಿದ್ದಂತ ವಿಶ್ವನಾಥ್ ಪತ್ನಿ ರಾಧಮ್ಮ ತನ್ನ ಗಂಡನಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ತಿಯನ್ನ ಬರೆಸಿಕೊಂಡು ಮನೆಯಿಂದ ಹೊರ ತಳ್ಳಿದ್ದಾಳೆ. ಇದರಿಂದ ದಿಕ್ಕು ತೋಚದ ವಿಶ್ವನಾಥ್ ಕಂಗಾಲಾಗಿ ತನ್ನ ತಾಯಿಗೆ ಬರುತ್ತಿದ್ದಂತ ವೃದ್ಧಾಪ್ಯ ವೇತನದಲ್ಲಿ ಜೀವನವನ್ನು ನಡೆಸ್ತಾ ಇದ್ದ. ಆದ್ರೆ ದಿನ ಕಳೆದಂತೆ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗಿ ಆಸ್ಪತ್ರೆ ತೋರಿಸಿಕೊಳ್ಳಲು ಕೂಡ ಹಣ ಇಲ್ಲದೆ ಪರದಾಡಿದ್ದಾನೆ. ಕೊನೆಗೆ ನನ್ನ ಆಸ್ತಿಯಲ್ಲಿ ಭಾಗ ಕೊಡಿ ಅಂತ ತನ್ನ ಪತ್ನಿ ರಾಧಾಳ ಮನೆ ಮುಂದೆ ತನ್ನ ವಯಸ್ಸಾದ ತಾಯಿ ಜೊತೆ ಸೇರಿ ಪ್ರತಿಭಟನೆ ನಡೆಸಿದ್ದಾರೆ. ಇವಾಗ ಈ ಅಂಗಡಿ ಜೀವನಕ್ಕೆ ಕೊಡ್ಬೇಕು ಇರೋ ಗಂಟ, ನಾಳೆ ದಿವಸ ಅವರೇ ತಿಂದ್ಕೊಳ್ಳಿ ಬೇಕಾಗಿಲ್ಲ. ನಂದು ಮಾತ್ರೆಗಳಿಗೆ ನನ್ನ ಮೆಡಿಸಿನ್ಗೆ ಅವರು ಕೊಟ್ಬಿಟ್ರೆ ನನ್ನ ಬಾಡಿಗೆ ನಾನು ಈಸ್ಕೊತೀನಿ, ನನ್ನ ಜೀವನ ನಾನು ನಡೆಸ್ಕೊತೀನಿ. ಎಲ್ಲೋ ಒಂದು ಕಡೆ ಇರ್ತೀನಿ. ಮನೆಯಲ್ಲಿ ಬಂದರೆ ಮನೆಗೆ ಸೇರಿಸಲ್ಲ. ನಾನು ಮನೆಗೆ ಇರಬೇಕು ಅಂದರೆ ನಾನು ಮನೆಗೆ ಬರಬೇಡ, ಅಲ್ಲೇ ನೀನು ಲೋಪರ್ ನನ್ನ ಮಗನೇ ಅಂತಾರೆ ಇಬ್ಬರು ಸೇರಿಕೊಂಡು. ಇವಾಗ ನಮ್ಮ ತಾಯಿ ಮನೆಯಲ್ಲಿದ್ದೀನಿ. ಇವಾಗ ತಾಯಿ ಮನೆಯಲ್ಲಿದ್ದೀನಿ. ಇವಾಗ ನನಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ. ನನಗೆ ಏನು ಅನುಕೂಲ, ನನಗೆ ಈ ಬಾಡಿಗೆ ಥರ ಬರೋ ಥರ ಮಾಡಿಕೊಟ್ಟು, ಇಲ್ಲ ಮನೆಯಲ್ಲೇ ಅವ್ರ ಜೊತೆಯಲ್ಲಿರೋ ಥರ ಮಾಡಿದ್ರೆ ನನಗೆ ಅಷ್ಟೇ ಅನುಕೂಲ, ಇನ್ನೇನು ನನಗೆ ಬೇಕಾಗಿಲ್ಲ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟರು ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ನನ್ನ ಮನೆಗೆ ಬರ್ತಾ ಇದ್ದಂತಹ ಬಾಡಿಗೆ ಹಣ ಹಾಗೂ ಅಂಗಡಿಗಳ ಬಾಡಿಗೆ ಹಣವನ್ನ ನನಗೆ ಕೊಟ್ಟರೆ ಸಾಕು, ನಾನು ಇರುವವರೆಗೂ ಚಿಕಿತ್ಸೆ ಉಪಯೋಗಿಸಿಕೊಳ್ಳುತ್ತೇನೆ, ನಂತರ ನೀವೇ ಆ ಆಸ್ತಿಯನ್ನ ಉಪಯೋಗಿಸಿಕೊಳ್ಳಿ ಅಂತ ಪತ್ನಿಗೆ ಮನವಿ ಮಾಡಿಕೊಂಡರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲವಂತೆ. ಏನು ಈ ಆಸ್ತಿ ಕಬಳಿಕೆ ಹಿಂದೆ ಪತ್ನಿಯ ಚಿಕ್ಕಪ್ಪನ ಮಗ ಕೈವಾಡ ಇದೆ ಅಂತ ಆತ ಪೊಲೀಸರ ಹತ್ರ ಅಳಲನ್ನ ತೋಡಿಕೊಂಡಿದ್ದಾರೆ. ಸೈಟ್ಗಳೆಲ್ಲ ಬರ್ಸ್ಕೊಂಡ್ರು, ನೀವು ಚೆನ್ನಾಗಿ ನೋಡ್ಕೊಂತೀವಿ ಅಂತ ಹೇಳಿದ್ರು. ಅವರು ನ್ಯಾಯ ಪಂಚಾಯತಿಯಲ್ಲೇ ಮಾಡಿದ್ರು. ಅವ್ರ ತಮ್ಮ ಪೊಲೀಸು ಅವ್ರು ನನಗೆ ಹೇಳಿದ್ರು, ಅಮ್ಮಮ್ಮ ನಿನಗಿನ್ನ ಕಿಡ್ನಿ ಫೈಲೂರ್ ನನಗೆ ಎರಡೂ, ಈ ಥರ ನಿನಗೆ ಇದಾಗಿದೆ, ನಾಳೆ ದಿವಸ ಯಾರಿಗೆ ಬೇಗ ಇದು ಮಾಡ್ಬೋದು, ಅದಕ್ಕೆ ನಾಳೆ ನೀನು ಬಾಧೆ ಬೀಳೋ ಆಸ್ತಿ ಇವತ್ತೇ ಬಿದ್ದುಬಿಡು, ನಾವು ನೋಡ್ಕೊತೀವಿ, ಮಾತ್ರೆ ಮುಂದು ಎಲ್ಲ ಕೊಟ್ಟು ನೀನು ನೋಡ್ಕೊತೀವಿ, ಕ್ಯಾಶ್ ಒಂದು 20 ಲಕ್ಷ ಕೊಡ್ತೀವಿ, ಚಾರ್ಜರ್ ಗಾಡಿ ಒಂದು ತರಿಸ್ತೀವಿ, ಓಡಾಡಿಕೊಂಡು ಆರಾಮಾಗಿ ನೀನು ನೋಡ್ಕೊ, ನಾವೆಲ್ಲ ನೋಡ್ಕೊತೀವಿ ಅಂಥೇಳಿ ನನ್ನ ಹತ್ರ ಮೋಸ ಮಾಡಿ ಸೈನ್ ಮಾಡಿಸ್ಬಿಟ್ರು ರಿಜಿಸ್ಟ್ರ್ ಆಫೀಸರ್ ಕರ್ಕೊಂಡೋಗಿ. ನನ್ನ ಹೆಸ್ರಿಗೆ ಏನಂದರೆ ಒಂದು ಸೈಟ್ಗೆ ನಿನ್ನ ಹೆಸ್ರಲ್ಲಿ ಇಟ್ಟಿರ್ತೀವಿ ಅಂತ ಹೇಳಿದ್ರು. ಆಮೇಲೆ ನನ್ನ ಒಡವೆ, ನಮ್ಮಪ್ಪ ಬ್ರಾಸ್ಲೆಟು, 2 ಉಂಗುರ, ಕತ್ತು ಚೈನು ಎಲ್ಲ ಮಾಡಿಸ್ಕೊಟ್ಟಿದ್ದ, ಮನೆಯಲ್ಲೇ ಇಟ್ಟಿದ್ದೆ. ಅದನ್ನ ಎತ್ಕೊಂಡೋಗ್ರೆ ಅವ್ರ ಅಪ್ಪ ಮನೆಯಲ್ಲಿ ಇಟ್ಟಿದ್ದಾರೆ. ಒಟ್ಟಾರೆ ಪತಿಯೇ ಪ್ರತ್ಯಕ್ಷ ದೈವ ಅಂತಾರೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಘಟನೆ ಈ ಎಲ್ಲದಕ್ಕೂ ವಿರುದ್ಧವಾಗಿದ್ದು ಅನಾರೋಗ್ಯ ಗಂಡನನ್ನ ಬೀದಿಗೆ ತಳ್ಳಿರುವುದು ವಿಪರ್ಯಾಸವಾಗಿದೆ. ಶ್ರೀನಿವಾಸ್ ಎನ್, ರೆಬಲ್ ಟಿವಿ ಕನ್ನಡ, ಚಿಕ್ಕಬಳ್ಳಾಪುರ ಜಿಲ್ಲೆ.